ತೈಲ ಬಿಕ್ಕಟ್ಟು ಕಗ್ಗತ್ತಲಲ್ಲಿ ಮುಳುಗುತ್ತಾ ಬೆಂಗಳೂರು. ಅನಿಲ ಕೊರತೆ ವಿದ್ಯುತ್ ಉತ್ಪಾದನೆ ಮೇಲೂ ಈಗ ಪರಿಣಾಮ ಬೀರುತ್ತಿದೆ. ತೈಲ ಬಿಕ್ಕಟ್ಟು ಕಗ್ಗತ್ತಲಲ್ಲಿ ಮುಳುಗಿ ಹೋಗುತ್ತಾ ಬೆಂಗಳೂರು. ಅನಿಲ ಕೊರತೆ ಇದೆ, ವಿದ್ಯುತ್ ಉತ್ಪಾದನೆಯ ಮೇಲೂ ಕೂಡ ಪರಿಣಾಮ ಬೀರುವಂತದ್ದು. ಗ್ಯಾಸ್ ಕೊರತೆಯಿಂದಾಗಿ ಬೆಂಗಳೂರಿಗರಿಗೆ ಈಗ ಕರೆಂಟ್ ಶಾಕ್ ಕೂಡ ಸಿಗ್ತಿದೆ. ವಿದ್ಯುತ್ ಉತ್ಪಾದನಾ ಸ್ಥಾವರಕ್ಕೆ ಅನಿಲ ಪೂರೈಕೆಯಲ್ಲಿ ಸ್ಥಗಿತವಾಗಿದೆ. ಯಲಹಂಕದಲ್ಲಿರುವ ಅನಿಲ ಆಧಾರಿತ ವಿದ್ಯುತ್ ಉತ್ಪಾದನಾ ಸ್ಥಾವರ ಬೆಂಗಳೂರು ವಿದ್ಯುತ್ ಪೂರೈಕೆಗೆಂದೇ ಸ್ಥಾಪಿಸಲಾಗಿದ್ದಂತಹ ಈ ವಿದ್ಯುತ್ ಘಟಕ ನಿನ್ನೆ ಅನಿಲ ಪೂರೈಕೆ ಸ್ಥಗಿತಗೊಳಿಸಿದಂತಹ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಗ್ಯಾಸ್ ಬಿಕ್ಕಟ್ಟಿನ ಆರಂಭದಲ್ಲಿ 20% ಅನಿಲ ಪೂರೈಕೆ ಕಡಿತವಾಗಿದೆ. ವಿದ್ಯುತ್ ಸ್ಥಾವರಕ್ಕೆ ಈಗ ಸಂಪೂರ್ಣವಾಗಿ ಅನಿಲ ಪೂರೈಕೆ ಸ್ಥಗಿತವಾಗಿರುವಂತದ್ದು. ಸಿಲಿಕಾನ್ ಸಿಟಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆ ಇದೆ. ಯುದ್ಧದ ಎಫೆಕ್ಟ್ ಇದು. ತೈಲದ ಬಿಕ್ಕಟ್ಟು ಉಂಟಾಗಿದೆ ಜಗತ್ತಿನ ತುಂಬಾ. ಕಗ್ಗತ್ತಲಲ್ಲಿ ಬೆಂಗಳೂರು ಕೂಡ ಮುಳುಗುವಂತ ಪರಿಸ್ಥಿತಿ ಎದುರಾಗಿದೆ. ಅನಿಲ ಕೊರತೆ ಇದೆ, ವಿದ್ಯುತ್ ಉತ್ಪಾದನೆ ಮೇಲೂ ಕೂಡ ಈಗ ಪರಿಣಾಮ ಬೀರುತ್ತೆ. ಗ್ಯಾಸ್ ಕೊರತೆಯಿಂದ ಬೆಂಗಳೂರಿನಲ್ಲಿ ಕರೆಂಟ್ ಶಾಕ್ ಸಿಗ್ತಿದೆ. ಉತ್ಪಾದನಾ ಸ್ಥಾವರಕ್ಕೆ ಅನಿಲ ಪೂರೈಕೆಯಾಗುವುದು ಸ್ಥಗಿತಗೊಂಡಿದೆ. ಯಲಹಂಕದಲ್ಲಿರುವಂತಹ ಅನಿಲ ಆಧಾರಿತ ವಿದ್ಯುತ್ ಉತ್ಪಾದನಾ ಸ್ಥಾವರ ಬೆಂಗಳೂರು ವಿದ್ಯುತ್ ಪೂರೈಕೆಗೆಂದೇ ಸ್ಥಾಪಿಸಲಾಗಿದ್ದಂತಹ ಈ ವಿದ್ಯುತ್ ಘಟಕ ನಿನ್ನೆ ಅನಿಲ ಪೂರೈಕೆಗೆ ಸ್ಥಗಿತಗೊಳಿಸಿದಂತಹ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಗ್ಯಾಸ್ ಬಿಕ್ಕಟ್ಟಿನ ಆರಂಭದಲ್ಲಿ 20% ಅನಿಲ ಪೂರೈಕೆಯಲ್ಲಿ ಕಡಿತವಾಗಿದೆ. ವಿದ್ಯುತ್ ಸ್ಥಾವರಕ್ಕೆ ಈಗ ಸಂಪೂರ್ಣವಾಗಿ ಅನಿಲ ಪೂರೈಕೆ ಸ್ಥಗಿತವಾಗಿರುವಂತದ್ದು. ಸಿಲಿಕಾನ್ ಸಿಟಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುವಂತ ಸಾಧ್ಯತೆ ಇದೆ. ತೈಲ ಬಿಕ್ಕಟ್ಟು ಜೊತೆಗೆ ಈಗ ವಿದ್ಯುತ್ ಉತ್ಪಾದನೆಯಲ್ಲೂ ಕೂಡ ಪರಿಣಾಮವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇದೆ. ಗ್ಯಾಸ್ ಪೂರೈಕೆ ಆಗ್ತಿಲ್ಲ, ಕಮರ್ಷಿಯಲ್ ಸಿಲಿಂಡರ್ಗಳಂತೂ ಸಿಗ್ತಾನೇ ಇಲ್ಲ. ಹಾಗಾಗಿ ಬಹು ಪ್ರಮಾಣದ ಗ್ಯಾಸ್ ಬೇಕಾಗುವಂತಹ ಸ್ಥಳಗಳಲ್ಲಿ ಅಂದರೆ ವಿದ್ಯುತ್ ಉತ್ಪಾದನಾ ಸ್ಥಾವರಕ್ಕೂ ಕೂಡ ಈಗ ಅನಿಲ ಪೂರೈಕೆಯಲ್ಲಿ ವ್ಯತ್ಯಾಸವಾಗಿರುವಂಥದ್ದು ಕಂಪ್ಲೀಟ್ ಆಗಿ ಸ್ಥಗಿತವಾಗಿದೆ. ಯಲಹಂಕದಲ್ಲಿರುವಂತಹ ಅನಿಲ ಆಧಾರಿತ ವಿದ್ಯುತ್ ಉತ್ಪಾದನಾ ಸ್ಥಾವರ ಇಲ್ಲಿ ಕೂಡ ವಿದ್ಯುತ್ ಪೂರೈಕೆಗೆಂದೇ ಸ್ಥಾಪನೆ ಆಗಿತ್ತು ಈ ವಿದ್ಯುತ್ ಘಟಕ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅನಿಲ ಪೂರೈಕೆಯನ್ನೇ ಸ್ಥಗಿತಗೊಳಿಸಿರುವಂತಹ ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಬಿಕ್ಕಟ್ಟಿನ ಆರಂಭದಲ್ಲಿ 20% ಅನಿಲ ಪೂರೈಕೆ ಕಡಿತ ಮಾಡಲಾಗಿದೆ. ನಿನ್ನೆ ಅನಿಲ ಪೂರೈಕೆಗೆ ಸ್ಥಗಿತಗೊಳಿಸಿದ್ದಂತಹ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ